ಮಧ್ಯೆ ನೀನು ತುಂಬಾ ನೆನ್ಪಾಗ್ತಿದ್ಯಾ ವಿವೇಕ್. ಅದಕ್ಕೆ ನಿನ್ಗೂ ನನ್ಗೂ ಮಧ್ಯೆ ಇರೋ ರಿಲೇಷನ್ಗೆ ಏನಾದ್ರೂ ಹೆಸರಿಡ್ಬೇಕು ಅಂತ ಅನ್ಕೊಂಡಿದೀನಿ. ಹೆಸರಾ? ಏನ್ ಹೆಸರು? ಒಂದ್ ಹೂವಿಗೂ ದುಂಬಿಗೂ ಇರೋ ಅಂತ ಬಂದದ ಹೆಸರು. ಒಂದು ನಾಯಿಗೂ ಚಿಕನ್ ಪೀಸಿಗೂ ಮಧ್ಯೆ ಇರೋ ಅಟ್ರಾಕ್ಷನ್ ಹೆಸರು. ಏನೋ ನಾಯಿ ಚಿಕನ್ ಪೀಸಾ? ಎಂತ ಕಂಪ್ಯಾರಿಸನ್ ಇದು? ನನ್ ಮಾತಲ್ಲಿ ಪೋಯೆಟ್ರಿ ಹೆಚ್ಚಾಗಿರ್ಬಹುದು, ಆದ್ರೆ ಆ ಫೀಲಿಂಗ್ ಅಲ್ಲಿರೋ ಪ್ರೀತಿನ ಅರ್ಥ ಮಾಡ್ಕೋ ವಿವೇಕ್. ಏನು ಪ್ರೀತಿನ? ಹೌದು ವಿವೇಕ್, ನಮ್ ಮಧ್ಯ ಇರೋ ರಿಲೇಷನ್ಗೆ ನಾನ್ ಇಟ್ಟಿರೋ ಹೆಸರು ಪ್ರೀತಿ. ನೀನೇನಂತೀಯಪ್ಪ? ನೀನ್ ಪ್ರೀತಿ ಅಂತಿದ್ದ ಹಾಗೆ ನಾನು ಓಡ್ ಹೋಗ್ತೀನಮ್ಮ. ಅದೇನು ವಿವೇಕ್, ನೀನ್ ನನ್ನ ಪ್ರೀತಿಸ್ತಿಲ್ವಾ? ಆಕ್ಚುಲಿ ನಿನ್ ನೋಡಿ ನನ್ಗೆ ಪ್ರೀತಿ ಅನ್ನೋ ಫೀಲಿಂಗ್ ಬರ್ತಾ ಇಲ್ಲ ಶಾಲಿನಿ. ಅದೇನು, ನಾನು ಕೂಡ ಹುಡುಗಿ ತಾನೆ. ಕಣ್ಣಿಗೆ ಕಾಣೋ ಪ್ರತಿ ಹುಡುಗಿ ಮೇಲೂ ಪ್ರೀತಿ ಹುಟ್ಟಿದ್ರೆ ಅದು ಪ್ರೀತಿ ಅಲ್ಲ ಶಾಲಿನಿ, ಅದು ತಪ್ಪಾಗತ್ತೆ. ಪ್ರೀತಿ ಅಂದ್ರೆ ಒಂದು ಫೀಲಿಂಗ್, ಅದು ಯಾರೋ ಒಬ್ಬರ ಮೇಲೆ ಮಾತ್ರ ಹುಟ್ಟೋದು, ಯಾರ ಮೇಲಂದ್ರೆ ಅವ್ರ ಮೇಲೆ ಹುಟ್ಟೋದಿಲ್ಲ. ಈಗ್ಲೂ ಟೈಮ್ ಇದೆಯಲ್ಲ, ಆ ಫೀಲಿಂಗ್ ನ ಈಗ ಹುಟ್ಟಿಸ್ಕೋ. ನೀನ್ ಹೀಗ್ ಕೈ ಹಿಡ್ಕೊಂಡು ನುಲಿತಾ ಇದ್ರೆ ಅದು ಖಂಡಿತ ಹುಟ್ಟಲ್ಲ ಶಾಲಿನಿ. ಮತ್ತೆ ಈಗ ನಾನು ಏನ್ ಮಾಡಿದ್ರೆ ಹುಟ್ಟುತ್ತೆ ಹೇಳು? ನಿನಗೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ ಆಗಿದ್ದೀನಿ. ಹೇಳಿದ್ನಲ್ಲ ಶಾಲಿನಿ, ಪ್ರೀತಿ ಅನ್ನೋದು ತಾನಾಗಿ ಹುಟ್ಟಬೇಕು, ಅದಕ್ಕೊಂದು ರೀತಿ ನೀತಿ ಇರುತ್ತೆ. ಮನ್ಸಿಗೆ ಇಷ್ಟ ಆಗೋರ್ ಮೇಲೇನೆ ಅದು ಹುಟ್ಟೋದು. ಏನೋ ವಿವೇಕ್, ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ನಿನ್ ಮೇಲೆ ಪ್ರೀತಿ ಹುಟ್ಟಿದೆ, ನಿಂಗೂ ಕೂಡ ನನ್ ಮೇಲೆ ಪ್ರೀತಿ ಹುಟ್ಲೇಬೇಕು. ಏನು ಆರ್ಡರ್ ಮಾಡ್ತಾ ಇದ್ಯಾ? ನೀನು ಆರ್ಡರೇ ಅನ್ಕೋ ಅಥವಾ ಏನ್ ಬೇಕಾದ್ರೂ ಅನ್ಕೋ, ನೀನ್ ಕೂಡ ನನ್ನ ಪ್ರೀತಿಸ್ಲೇಬೇಕು. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ. ನೀನ್ ಕೂಡ ನನ್ನ ಮದ್ವೆ ಮಾಡ್ಕೊಳ್ಳೇಬೇಕು. ನೀನಿಲ್ಲ ಆಗಲ್ಲ ಅಂದ್ರೆ ನಾನ್ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ. ಪ್ರೀತಿ ಈ ರೀತಿ ಬೇಡ್ಕೊಂಡ್ರು ಸಿಗಲ್ಲ, ಕಿತ್ಕೊಂಡ್ರು ದಕ್ಕಲ್ಲ. ಇನ್ನೊಂದ್ಸಲ ಈ ರೀತಿ ಪ್ರೀತಿ ಗೀತಿ ಅಂತ ನಾನು ಹಿಂದೆ ಬರಬೇಡ, ಅರ್ಥ ಆಯ್ತಾ? Mom? 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 ಏನ್ ಮಿತ್ರ? Mom, I'm Hey. so happy, Mom. I'm so happy, Mom. ಏನಾಯ್ತು? ನನಗೆ ಎಷ್ಟು ಏನು? ಖುಷಿ ಆಗ್ತಿದೆ ಗೊತ್ತಾ, Mom? I'm so happy for you. ಏನಾಯ್ತು ನಿಂಗೆ? ಏನ್ ಹೇಳು? ನಾವು ಹೊಸ ಬ್ರಾಂಚ್ ಓಪನ್ ಮಾಡಿದೀವಲ್ಲ, ಅಲ್ಲಿಗೆ ಫಸ್ಟ್ ಪ್ರಾಜೆಕ್ಟ್ ಓಕೆ ಆಗಿದೆ. ಆದಷ್ಟು ಬೇಗ ಕೆಲಸ ಶುರು ಮಾಡಿ ಫಸ್ಟ್ ಪ್ರಾಜೆಕ್ಟ್ ನ ದೊಡ್ಡ ಸಕ್ಸಸ್ ಮಾಡಬೇಕು. ಕಂಗ್ರ್ಯಾಚುಲೇಷನ್ಸ್ ಕಂದ. ನೀನ್ ಕೈ ಇಟ್ಟ ಅಂದ್ಮೇಲೆ ಆ ಕೆಲ್ಸಕ್ಕೆ ಖಂಡಿತ ವಿಜಯ ಸಿಕ್ಕೇ ಸಿಗತ್ತೆ. ನಿನಗೆ ಅಷ್ಟು ಹಠ ಇದೆ ಅಂತ ನನಗ್ ಗೊತ್ತಿದೆ. ಥ್ಯಾಂಕ್ ಯು ಸೋ ಮಚ್, ಮಾಮ್. ನೀನು ನೋಡ್ತಿದ್ರೆ ನನಗ್ ತುಂಬಾ ಹೆಮ್ಮೆ ಅನ್ಸತ್ತೆ ಮಿತ್ರ. ನಾವು ನಮ್ ವ್ಯಾಪಾರನ ಒಂದ್ ಸ್ಥಾನಕ್ಕೆ ತಗೊಂಡ್ ಬಂದ್ರೆ ನೀನ್ ಅದನ್ನ ಅಲ್ಲಿಂದ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ತಗೊಂಡ್ ಹೋಗ್ತಾ ಇದ್ಯಾ. ಹಳೆ ಬ್ರಾಂಚ್ ಹಾಗೆ ಇದನ್ನು ಕೂಡ ಒಂದ್ ಸ್ಥಾನಕ್ಕೆ ತಗೊಂಡ್ ಹೋಗ್ಬೇಕು. ಹಾಗೆ ಇವಾಗ ನಿನ್ಗೆ ಮೊಟ್ಟ ಮೊದಲನೇ ಸಲ ಬಂದಿರುವಂತಹ ಈ ಪ್ರಾಜೆಕ್ಟ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೇಕು. ಶೋರ್ ಮಾಮ್. ಆ್ಯಂಡ್ ಒನ್ ಮೋರ್ ಥಿಂಗ್, ಆ ಪ್ರಾಜೆಕ್ಟ್ ಸಿಗೋ ಹಿಂದೆ ನನ್ನ ಒಬ್ಬನ ಶ್ರಮ ಮಾತ್ರ ಅಲ್ಲ, ಅದರಲ್ಲಿ ಇನ್ನೊಬ್ಬರ ಶ್ರಮ ಕೂಡ ಇದೆ. ಹಿಂದೆ ಇರೋರು ಯಾರಂತ ಗೊತ್ತು,
ಮನುಷ್ಯನೇ ಆಗಿರ್ತಾಳೆ ಅಲ್ವಾ ಮಿತ್ರ? ಇಲ್ಲ, ಮತ್ತಿನ್ಯಾರು ಮಿತ್ರ? ಭಾಗ್ಯಲಕ್ಷ್ಮಿ ಅಂತ. ನಮ್ಮ ಆಫೀಸಿಗೆ ಹೊಸದಾಗಿ ಸೇರಿರೋ ಹುಡುಗಿ ಮಾಮ್. ಆ ಹುಡುಗಿ ಹೆಸರು ಭಾಗ್ಯಲಕ್ಷ್ಮಿನಾ? ಹೌದು ಮಾಮ್, ಅವಳ ಹೆಸರು ತುಂಬಾ ದೊಡ್ಡದಾಗಿದೆ. ಶಾರ್ಟ್ ಆಗಿ ಭಾಗ್ಯಲಕ್ಷ್ಮಿ ಅಂತ ಕರಿತೀವಿ. ಹೊಸ್ದಾಗಿ ಜಾಯ್ನ್ ಆಗಿದ್ದಾಳೆ ಅಂತಿದ್ಯಾ? ಅಷ್ಟ್ರೊಳಗಡೆನೆ ನಮಗ್ ಪ್ರಾಜೆಕ್ಟ್ ಬರೋದಕ್ಕೆ ಅವಳು ಹೇಗೆ ಕಾರಣ ಆದ್ಲು? ಏನ್ ನಡೀತು ಅಂತ ಹೇಳು. ಅಂದ್ರೆ ಕ್ಲೈಂಟ್ಸ್ ಕಳ್ಸಿರೋ ಫೈಲ್ ನೋಡಿ ಅದ್ರ ಮೇಲೊಂದು ರಿಪೋರ್ಟ್ ರೆಡಿ ಮಾಡಿ ಆನ್ ಟೈಮ್ಗೆ ಅವ್ರು ಕಳಿಸ್ಬೇಕಿತ್ತು. ಆದ್ರೆ ಮನೀಷಾ ಆ ಫೈಲ್ನ ಕಳೆದು ಹಾಕಿದ್ರು. ಆದ್ರೆ ಭಾಗ್ಯಲಕ್ಷ್ಮಿ ಆ ಫೈಲ್ನ ಸ್ಟಡಿ ಮಾಡಿದ್ದಿದ್ರಿಂದ ತಕ್ಷಣ ರಿಪೋರ್ಟ್ ರೆಡಿ ಮಾಡಿದ್ಲು. ಕ್ಲೈಂಟ್ಸ್ಗೆ ನಮ್ಮ ಮೇಲೆ ನಂಬಿಕೆ ಹೆಚ್ಚಾಗೋದಕ್ಕೆ ಆ ರಿಪೋರ್ಟೇ ಕಾರಣ ಆಯಿತು. ಹಾಗೆ ನಮಗ ಆ ಪ್ರಾಜೆಕ್ಟ್ ಸಿಗೋದಕ್ಕೆ ಮುಖ್ಯವಾದ ಕಾರಣ ಆಯಿತು. ಜಾಯಿನ್ ಆಗಿದ್ದ ಹೊಸ್ತರಲ್ಲೇನೆ ಕಂಪನಿ ಪರವಾಗಿ ಕೆಲಸ ಮಾಡಿದಾಳೆ. ಆ ಹುಡುಗಿ ಹೊಸ ಬ್ರಾಂಚ್ಗೆ ಮೊದಲನೇ ಪ್ರಾಜೆಕ್ಟ್ ತಂದಿದ್ದಾಳೆ. ಎಂಥದೇ ಪರಿಸ್ಥಿತಿನೂ ಆ ಹುಡುಗಿನ ಮಿಸ್ ಮಾಡ್ಕೋಬೇಡ ಮಿತ್ರ. ಖಂಡಿತವಾಗ್ಲೂ ಡ್ಯಾಡ್, ಪ್ಯಾಷನೇಟ್ ಆಗಿ ಕೆಲಸ ಮಾಡೋರೆ ನಮಗೆ ಪ್ರಾಫಿಟ್ಸ್ ತರೋ ಹಾಗೆ ಮಾಡೋದು. ಅದಕ್ಕೆ ಆ ಹುಡುಗಿನ ಮಾತ್ರ ಯಾವ ಪರಿಸ್ಥಿತಿಲೂ ಮಿಸ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಅವ್ರಿಂದ ಸಹಾಯ ಆಗತ್ತೆ. ಮಿತ್ರ, ಎನಿ ಹಾವ್ ಕಂಗ್ರ್ಯಾಚುಲೇಷನ್ಸ್. ಈ ಸಲ ನಾನು ಆಫೀಸಿಗೆ ಬಂದಾಗ ಆ ಹುಡುಗಿನ ನಾನು ಮೀಟ್ ಮಾಡ್ತೀನಿ. ಅಫ್ಕೋರ್ಸ್ ಮಾಮ್. ಮನೀಷಾ, ನಾವು ಮಾಡುವಂಥ ಕೆಲಸ ಎಷ್ಟು ಮುಖ್ಯವಾಗಿರೋದು, ಅದರಿಂದ ನಮಗೆ ಎಷ್ಟು ಲಾಭಗಳು ಬರುತ್ತೋ, ಅದನ್ನ ಕಳ್ಕೊಂಡ್ರೆ ನಮಗೆ ಎಷ್ಟು ನಷ್ಟ ಆಗತ್ತೋ, ಇಂಥ ವಿಷಯಗಳನ್ನೆಲ್ಲ ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಅದಕ್ಕೆ ತಕ್ಕ ಹಾಗೆ ನಾವಿಡೋ ಹೆಜ್ಜೆಗಳು ಕೂಡ ಇರಬೇಕು. ನೀನ್ ಮತ್ತೆ ಈ ರೀತಿ ನಿರ್ಲಕ್ಷ್ಯದಿಂದ ಇರಲ್ಲ ಅಂತ ನಾನು ನಂಬ್ತೀನಿ. ಸಾರಿ ಆಂಟಿ, ಆ ಫೈಲ್ ಹೇಗೆ ಮಿಸ್ ಆಯ್ತೋ, ಎಲ್ಲಿ ಬಿದ್ದೋಯ್ತೋ ನನಗೆ ಕೂಡ ಅರ್ಥ ಆಗ್ತಿಲ್ಲ. ಅದೃಷ್ಟವಶಾತ್ ಆ ಭಾಗ್ಯಲಕ್ಷ್ಮಿಯಿಂದ ಆ ಪ್ರಾಜೆಕ್ಟ್ ನಮ್ ಕೈಗೆ ಸಿಕ್ಕಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಆ ಪ್ರಾಜೆಕ್ಟ್ ಕಳ್ಕೊಳ್ಳೋದಕ್ಕೆ ಅದರಿಂದ ಆಗುವಂತಹ ನಷ್ಟಗಳಿಗೆ ನೀನೇ ಕಾರಣ ಆಗಿರ್ತಿದ್ದೆ.
ಇನ್ ಮುಂದೆ ಹಾಗೆ ನಡೀದೇ ಇರೋ ಹಾಗೆ ನೋಡ್ಕೊ. ಸರಿ ಆಂಟಿ. ಮಿತ್ರ, ಬಾ ಹೋಗೋಣ. ಆಫೀಸಲ್ಲಿ ಅಪ್ರಿಷಿಯೇಟ್ ಮಾಡೋಗಿತ್ತಲ್ಲ, ಮನೆಗೆ ಬಂದ್ಮೇಲೆ ಕೂಡ ಆ ಲಕ್ಕಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬೇಕಿತ್ತ? ಅಮ್ಮ ಭಾಗ್ಯ, ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಯಾಕ್ ಮಾವ? ಅರವಿಂದ ಭಾಗ್ಯನಿಗೆ ಗೌರವಿಸದೆ ಹೋದ್ರು ಭಾಗ್ಯಲಕ್ಷ್ಮಿಗೆ ತುಂಬಾ ಗೌರವ ಕೊಡ್ತಿದ್ದಾಳೆ. ಮಿತ್ರ ಇಂಡೈರೆಕ್ಟ್ ಆಗಿ ನಿನ್ನ ಬಗ್ಗೆನೇ ತುಂಬಾ ಹೆಮ್ಮೆಯಿಂದ ಮಾತಾಡ್ಕೋತಿದ್ದಾನೆ. ಇವರೆಲ್ಲರೂ ಮಾತಾಡೋದನ್ನ ನೋಡಿದಾಗ ನಿನ್ನ ನೋಡ್ತಾ ಇದ್ರೆ ತುಂಬಾ ಹೆಮ್ಮೆ ಅನ್ಸುತ್ತಮ್ಮ. ಯಾಕಂದ್ರೆ ಒಂದು ಕಡೆ ನನ್ನ ಮಗನ ಪ್ರಾಣನ ಜೋಪಾನವಾಗಿ ನೋಡ್ಕೋತಿದ್ಯಾ, ಇನ್ನೊಂದು ಕಡೆ ಅವನ ಆಫೀಸನ್ನು ಕೂಡ ಅವನ ಕೈಗೆ ಬೇಕಾದ್ದನ್ನ ಮಾಡ್ತಾ ಇದೀಯಾ. ಈಗ ಇಡೀ ಕುಟುಂಬನೇ ಸಂತೋಷ ಪಡೋಂಥ ರೀತಿಲಿ ಹೊಸ ಬ್ರಾಂಚ್ಗೆ ಪ್ರಾಜೆಕ್ಟ್ ಬರೋ ಥರ ಮಾಡಿದ್ಯಾ. ಹೆಜ್ಜೆ ಹೆಜ್ಜೆಗೂ ಈ ಕುಟುಂಬಕ್ಕೆ ನೀನ್ ಏನೋ ಒಂದು ಒಳ್ಳೇದು ಮಾಡ್ತಾನೆ ಇದೀಯಾ. ಎಲ್ಲರ ಮಾತುಗಳು ಸೂಜಿ ಥರ ನೀನನ್ನು ಚುಚ್ತಾ ಇದ್ರೂ ಅದನ್ನೆಲ್ಲ ಸಹಿಸ್ಕೋತಾ ಇದೀಯಾ. ಸತ್ಯ ಹೇಳಕ್ಕಾಗದೇ ಇರೋ ಪರಿಸ್ಥಿತಿ ನೀನ್ ಸುತ್ತಾ ಇದ್ರೂ ನಿಭಾಯಿಸ್ತಾ ಇದೀಯಾ. ಯಾವುದೋ ಒಂದು ರೂಪದಲ್ಲಿ ಈ ಕುಟುಂಬದ ಗೌರವನ ಕಾಪಾಡ್ತಾನೇ ಇದೆಯಾ. ಏನ್ ಮಾಡಿ ನೀನು ಋಣನ ತೀರಿಸ್ಕೋಬೇಕು ನನಗೆ ಅರ್ಥ ಆಗ್ತಿಲ್ಲಮ್ಮ. ಯಾವ ಕುಟುಂಬ ಆದ್ರೂ ಸರಿ ನಿನ್ನಂತ ಸೊಸೆನೇ ಬಯಸ್ತಾರಮ್ಮ. ಯಾಕೆ ಭಾಗ್ಯ ಹಾಗ್ ನಗ್ತಾ ಇದ್ಯಾ? ನನಗೆ ಗೊತ್ತು ಭಾಗ್ಯ, ಒಂದು ಕಾಲದಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಿನ್ನನ್ನ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂದ್ವಿ. ಅಂಥದ್ರಲ್ಲಿ ನೀನೇ ಈ ಕುಟುಂಬಕ್ಕೆ ಸರಿಯಾದ ಸೊಸೆ ಅಂತ ಹೇಳ್ತಾ ಇದ್ದೀನಿ ಅಂತ ನಿನಗೆ ನಗು ಬರ್ತಿದೆ ಅಲ್ವಾ? ಆದರೂ ನಾನು ಹೇಳೋದು ಮಾತ್ರ ನಿಜಾನೇ ಭಾಗ್ಯ. ಮಿತ್ರನ ಹೆಂಡತಿ ಸ್ಥಾನದಲ್ಲಿ ನಿನ್ನನ್ನು ಬಿಟ್ಟು ಬೇರೆಯವರಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಮನೆ ಸೊಸೆ ಸ್ಥಾನಕ್ಕೆ ನಿನ್ನನ್ನು ಬಿಟ್ಟು ಇನ್ನೊಬ್ಬರಿಗೆ ಇರೋ ಹಕ್ಕು ಖಂಡಿತ ಇಲ್ಲ. ಇವತ್ತು ಮನೆಯವರೆಲ್ಲ ಭಾಗ್ಯಲಕ್ಷ್ಮಿನ ಹೊಗಳುತ್ತಿದ್ದಾರೆ ಅಂತ ನಾನು ಉಬ್ಬೋಗಿಲ್ಲ. ನಾನೇ ಸೊಸೆ ಆಗ್ಬೇಕು ಅಂತ ನೀವ್ ಆಸೆ ಪಡ್ತಿರೋದಕ್ಕೂ ನಾನ್ ಖುಷಿ ಪಡಲ್ಲ. ಯಾಕಂದ್ರೆ ನಾನ್ ಅನ್ಭವಿಸಿರೋ ಮೋಸದ ಹಿಂದೆ ಎಷ್ಟು ದೊಡ್ಡ ಹೊಗಳಿಕೆ ಆದ್ರೂ ನನಗ್ ದೊಡ್ಡದಲ್ಲ. ನೀವೆಲ್ಲ ಮಾಡಿರೋ ಕೆಲ್ಸಕ್ಕೆ ನಾನೆಷ್ಟು ಒದ್ದಾಡಿದ್ನೋ ಆ ನೋವನ್ನ ಇದ್ಯಾವುದು ಕಡಿಮೆ ಮಾಡೋದಿಲ್ಲ. ಮಿತ್ರ ಅವ್ರ ಪ್ರಾಣ ನನ್ ಜಾತಕದ ಜೊತೆ ಸೇರಿರೋದ್ರಿಂದ ನಾನು ಮತ್ತೆ ಬಂದೆ. ಅವತ್ತು ನನ್ನ ತಮ್ಮನ ಕಾರಣದಿಂದ ಚಿಕ್ಕತ್ತೆ ನೆಕ್ಲೆಸ್ಸು ಕೆಳಗ್ ಬಿದ್ದು ಹಾಳಾಗಿದ್ರಿಂದ ಅದನ್ನ ಸರಿ ಮಾಡ್ಸೋದಕ್ಕೆ ದುಡ್ಡಿಗೋಸ್ಕರ ಕೆಲಸ ಮಾಡ್ತಿದ್ದೀನಿ. ನನ್ಗಾದ್ ಕೆಲಸ ಮಾಡಿ ಈ ಮನೆ ಮರ್ಯಾದೆನ ಕಾಪಾಡ್ತೀನಿ. ನಾನೇನೇ ಮಾಡಿದ್ರು ನನ್ ಕರ್ತವ್ಯ ಅಂದ್ಕೊಂಡು ಮಾಡ್ತಿದ್ದೀನಿ ಮಾವ. ಅದನ್ ಬಿಟ್ಟು ನೀವೆಲ್ಲ ನನ್ನ ಸಡನ್ ಆಗಿ ಒಪ್ಕೋತೀರಾ ಅಂತನೋ ಅರ್ಥ ಮಾಡ್ಕೋತೀರಾ ಅಂತನೋ ಆಕಾಶಕ್ಕೇರ್ಸಿ ಹೊಗಳೋ ಮಳೆ ಸುರಿಸ್ತೀರಾ ಅಂತ ಅಲ್ಲ. ಭಗವಂತ, ಇಂಥ ಒಳ್ಳೆ ಹುಡುಗಿನ ಮಿತ್ರನ ಜೀವನದಿಂದ ದೂರ ಆಗೋ ರೀತಿ ಮಾಡಬೇಡಪ್ಪ. ಈ ಕುಟುಂಬದಿಂದ ಬೇರೆ ಮಾಡಬೇಡಪ್ಪ.
ಅವಾಗಿಂದ ನೋಡ್ತಾ ಇದ್ದೀನಿ. ಆಕಾಶ ತಲೆ ಮೇಲ್ ಬಿದ್ದ ಹಾಗೆ ಮೂತಿ ಉರಿಸ್ಕೊಂಡು ಕೂತೇ ಇದೆಯಾ? ಒಂದೋ ಅನ್ನ ತಿನ್ನೋದು, ಇಲ್ಲ ಅಂದ್ರೆ ಔಗ್ರು ತಿನ್ನೋದು. ನಿನ್ ಜೀವನದಲ್ಲಿ ಅರ್ಧ ಟೈಮ್ ಎಲ್ಲ ಏನಾದ್ರೂ ತಿನ್ನೋದ್ರಲ್ಲೇ ಮುಗ್ದು ಹೋಗುತ್ತಲ್ಲೇ. ಸಾಕ್ ನಿಲ್ಲಿಸ್ತೀಯಾ? ಯಾವಾಗ ನೋಡಿದ್ರು ನನ್ ವಿರುದ್ಧ ಮಾತಾಡ್ತಾನೆ ಇರ್ತೀಯಾ? ಈಗ ನಾನ್ ಏನೇ ಅಂದೆ? ಬಾಲ ತುಳ್ದಿರೋ ನಾಯಿ ತರ ಕೂಗಾಡ್ತಿದ್ಯಲ್ಲ, ಏನಾಯ್ತೀಗ? ವಿವೇಕ್ ಸಿಕ್ಕಿದ್ದ. ಸಿಕ್ಕಿ ಏನ್ ಮಾಡ್ದೆ? ನನ್ ಪ್ರೀತಿ ಪುಸ್ತಕನ ತೆಗ್ದು ಅದ್ರಲ್ಲಿರೋ 4 ಪ್ರೀತಿ ಕವಿತೆನ ಹೇಳ್ದೆ. ನನ್ನ ಮದ್ವೆ ಮಾಡ್ಕೊ ಅಂತ ಅವನತ್ರ ಕೇಳ್ಕೊಂಡೆ. ನಿನ್ ಪ್ರೀತಿನೂ ಬೇಡ, ನಿನ್ ಪ್ರೀತಿ ಪುಸ್ತಕನೂ ಬೇಡ ಅಂತ ನನ್ ಕೆನ್ನೆ ಮೇಲೆ ಜೋರಾಗಿ ಹೊಡೆದು ಚೀ ಅಂತ ಹೇಳಿ ಹೊರಟೋದ. ಏನು? ನಿನ್ ಪ್ರೀತಿ ಬೇಡ ಅಂದಿದ್ದಲ್ದೆ ಕೆನ್ನೆ ಮೇಲ್ ಬೇರೆ ಹೊಡೆದ್ನಾ? ಹೌದಮ್ಮ, ನೋಡು ಹೇಗ್ ಕೆಂಪಾಗಿದೆ ಅಂತ. ನಿಂಗ್ ಮೊದ್ಲಿಂದ ಹೇಳ್ತಾನೆ ಇದೀನಿ, ಏನಾದ್ರೂ ಮಾಡಿದ್ರೆ ನೀಟಾಗಿ ಮಾಡ್ಬೇಕು, ಎಲ್ರೂ ಒಪ್ಪೋ ಹಾಗಿರ್ಬೇಕು, ಹೀಗ್ ಹೊಡ್ತಾ ತಿನ್ನೋ ತನಕ ಹೋಗ್ಬಾರ್ದು ಅಂತ. ಆದ್ರೆ ನೀನೇನ್ ಮಾಡ್ದೆ? ಕೆನ್ನೆ ಮೇಲ್ 5 ಬೆರಳು ಪ್ರಿಂಟ್ ಮಾಡಿಸ್ಕೊಂಡ್ ಬಂದಿದ್ಯಾ. ಅಮ್ಮ, ಮೊದ್ಲೇ ಪ್ರೀತಿಯಲ್ಲಿ ಸೋತ್ ಹೋಗಿದೀನಿ ಅಂತ ನನ್ ಪೋಯಟ್ರಿಗೂ ಕೂಡ ಅವ್ನ್ ಕರಗ್ಲಿಲ್ಲ ಅಂತ ನಾನ್ ಹೇಳ್ತಿದ್ರೆ ಮಧ್ಯದಲ್ಲಿ ನನ್ಗೆ ಬೈದಿದ್ಯಲ್ಲಮ್ಮ. ಮತ್ತೇನೆ? ಮತ್ತೇನೇ ಮಾಡ್ಬೇಕು? ಏನ್ ಮಾಡಿದ್ರು ಸ್ವಲ್ಪ ಕರೆಕ್ಟ್ ಆಗಿರ್ಬೇಕು, ಕಪಿ ತರ ಆಡ್ಬಾರ್ದು. ಆಗೋದೇನೋ ಆಗೋಯ್ತು, ಇನ್ನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಇನ್ನು ಯೋಚನೆ ಮಾಡೋದ್ ಏನಿದೆಯೇ? ಮೊದ್ಲು ಹೇಳ್ದ ಹಾಗೆ ಆ ದೇವ್ಯಾನಿ ಹತ್ರ ಮಾತಾಡಿ ನಮ್ ದಾರಿಗ್ ತಂದ್ಕೋಬೇಕು. ಇಷ್ಟು ನಡೆದ ಮೇಲೆ ಮತ್ತೆ ವಿವೇಕ್ ಅವ್ರ ಅಮ್ಮನ್ ಮಾತ್ ಕೇಳಿ ನನ್ ಕುತ್ತಿಗೆಗೆ ತಾಳಿ ಕಟ್ತಾನಂತೀಯಾ? ಆ ವಿವೇಕ್ ನಿನ್ ಕೂತ್ಕೆಗೆ ತಾಳಿ ಕಟ್ತೇ ಇದ್ರೆ ನಿನ್ ಕೈಲಿ ಅವನ್ ಕೂತ್ಕೆಗೆ ತಾಳಿ ಕಟ್ಟಿಸ್ತೀನಿ. ನಿನ್ ಅಮ್ಮನ್ ಬಗ್ಗೆ ನಿನ್ಗಿನ್ನೂ ಪೂರ್ತಿಯಾಗಿ ಗೊತ್ತಿಲ್ವೇ? ಬೇಬಿ, ನೀನೇನ್ ಹೆದರ್ಬೇಡ್ವೆ. ವಿವೇಕ್ ಜೊತೆ ನಿನ್ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು. ಶಾಲಿಂಗ್ ಮದ್ವೆನಾ ಚಿಕ್ಕಿ? ಮದ್ವೆ ಅದೇ ಈಗಷ್ಟೇ ಹೇಳ್ತಿದ್ರಲ್ಲ, ಶಾಲಿಂಗ್ ಮದ್ವೆ ಮಾಡ್ತೀನಿ ಅಂತ. ಅದಾ, ಇವಳಿಗೆ ಅಡ್ಗೆ ಬರಲ್ವಲ್ಲ ಜಾನು. ಮದ್ವೆ ಆಗೋದ್ರೊಳಗೆ ಅಡ್ಗೆ ಕಲಿದಿದ್ರೆ ಸುಮ್ನೆ ಬಿಡಲ್ಲ ಅಂತ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಡ್ತಿದ್ದೆ ಅಷ್ಟೇ. ನೀನೇನಿಲ್ಲಿ? ಅಡ್ಗೆ ಮಾಡ್ಬೇಕಿತ್ತಲ್ಲ ಚಿಕ್ಕಿ, ಏನ್ ಮಾಡ್ಲಿ ಅಂತ ಕೇಳೋದಕ್ಕೋಸ್ಕರ ಬಂದೆ. ಹೊಟ್ಟೆಗೆ ಹೋಗಿ ಸ್ವಲ್ಪ ಶಕ್ತಿ ಕೊಡಕ್ಕೆ ಯಾವ್ದಾದ್ರೂ ಏನು ಜಾನು? ಹೋಗಿ ಏನಾದ್ರೂ ಒಂದ್ ಮಾಡಿ ಬಡ್ಸಮ್ಮ. ಸರಿ ಚಿಕ್ಕಿ. ನೀನಿನ್ನು ಕೆಲ್ಸಕ್ ಬರ್ದಿರೋ ಫಿಲಾಸಫಿ ಎಲ್ಲ ಬಿಟ್ಬಿಡು. ನಿನ್ ಮದ್ವೆ ಯಾರ್ ಜೊತೆ ಮಾಡ್ಬೇಕೋ ಹೇಗ್ ಮಾಡ್ಬೇಕೋ ನನಗ್ ಬಿಡು. ಸರಿ. ಹಲೋ ಹಲೋ, ನನ್ನ ಹೆಸರು ಹಿಮಾಬಿಂದು. ನಾನು ಭಾರತ್ ಮ್ಯಾಗಝೀನಿಂದ ಫೋನ್ ಮಾಡ್ತಿದ್ದೀನಿ. ನೀವ್ಯಾರು ತಿಳ್ಕೊಬೋದಾ? ನಾನು ಅರವಿಂದ ಅವ್ರ ಸೊಸೆ. ಹೇಳಿ. ಪ್ರತಿ ವರ್ಷ ನಾವೊಂದು ಸಕ್ಸಸ್ಫುಲ್ ಫ್ಯಾಮಿಲಿ ಬಗ್ಗೆ ಆರ್ಟಿಕಲ್ ನಮ್ಮ ಮ್ಯಾಗಝೀನಲ್ಲಿ ಹಾಕಿ ಆ ಕುಟುಂಬದವ್ರ ಫೋಟೋನ ನಮ್ಮ ಮ್ಯಾಗಝೀನಲ್ಲಿ ಹಾಕ್ತೀವಿ. ಅದಕ್ಕೋಸ್ಕರ ಈ ಸಲ ಮಿತ್ರ ಅವ್ರ ಕುಟುಂಬನ ಆರಿಸ್ಕೊಂಡಿದ್ದೀವಿ. ಈ ವಿಷಯನ ಸ್ವಲ್ಪ ಅರವಿಂದ ಅವ್ರಿಗೆ, ಮಿತ್ರ ಅವ್ರಿಗೆ ಹೇಳ್ತೀರಾ? ಖಂಡಿತ ಮೇಡಮ್. ಟೈಮ್ ಇದ್ರೆ ನಂಗೊಂದ್ಸಲ ಕಾಲ್ ಮಾಡೋಕ್ ಹೇಳಿ. ಸರಿ ಮೇಡಮ್. ಅತ್ತೆ, ಮಿತ್ರ ಅವರೇ, ಅತ್ತೆ ಅತ್ತೆ. ಏನಾಯ್ತು? ಲ್ಯಾಂಡ್ ಲೈನ್ಗೆ ಈಗ ಒಬ್ರು ಫೋನ್ ಮಾಡಿದ್ರು ಅತ್ತೆ. ಒಂದ್ ಮುಖ್ಯವಾದ ವಿಷಯನ ನಿಮ್ಗೆ ಹೇಳು ಅಂದ್ರು. ನೋಡು ಭಾಗ್ಯ, ನೀನು ಈ ಮನೆಗೆ ಅತಿಥಿ ತರ ಬಂದವಳು, ಅತಿಥಿ ತರನೇ ಇರು.
ಅದನ್ ಬಿಟ್ಟು ಫೋನ್ ರಿಸೀವ್ ಮಾಡೋದು ಹಾಗ್ ಮಾಡಿ ಈ ಕುಟುಂಬದ ವಿಷಯದಲ್ಲಿ ತಲೆ ಹಾಕೋ ಅಂತದ್ದೆಲ್ಲ ದಯವಿಟ್ಟು ಮಾಡ್ಬೇಡ. ದೇವಯಾನಿ, ಒಂದ್ ನಿಮಿಷ ಇರು. ನೀನ್ ಹೇಳು ಭಾಗ್ಯ, ಏನ ಮುಖ್ಯವಾಗಿರೋ ವಿಷಯ? ಭಾರತ್ ಮ್ಯಾಗಝಿನ್ ಇಂದ ಹಿಮಬಿಂದು ಅನ್ನೋರು ಈಗಷ್ಟೇ ಫೋನ್ ಮಾಡಿದ್ರು. ಏನು, ಹಿಮಬಿಂದು ಅವರು ಫೋನ್ ಮಾಡಿದ್ರಾ? ಹೌದು ಅತ್ತೆ. ಈ ವರ್ಷ ಸಕ್ಸಸ್ಫುಲ್ ಫ್ಯಾಮಿಲಿ ಅನ್ನೋ ಆರ್ಟಿಕಲ್ನಲ್ಲಿ ಮಿತ್ರ ಅವ್ರ ಬಗ್ಗೆ, ಈ ಕುಟುಂಬದ ಬಗ್ಗೆ ಆರ್ಟಿಕಲ್ ಬರೀಬೇಕು ಅಂದ್ಕೊಂಡಿದಾರಂತೆ. ಆ ವಿಷಯನೇ ನಿಮ್ಗೆ ಹೇಳು ಅಂದ್ರು.